ಹಾಯ್ ಹೆಲೋ ನಮಸ್ತೆ, ನಾನು ವಿದ್ಯಾ. ನನ್ನ ಯುವಿ ಸಿರಿ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಬಿಸಿಬೇಳೆ ಬಾತ್, ಅದು ಮದುವೆ ಮನೆ ಶೈಲಿಯಲ್ಲಿ ಹೇಗೆ ಮಾಡುವುದಂತ ಹೇಳಿಕೊಡ್ತಾ ಇದ್ದೇನೆ. ನಾನು ಅದಕ್ಕೋಸ್ಕರ 10 ಬೀನ್ಸ್ ತಗೊಂಡಿದ್ದೇನೆ, 2 ಸಣ್ಣ ಕ್ಯಾರೆಟ್ ತಗೊಂಡಿದ್ದೇನೆ, 1 ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ, ಒಂದು ನವಿಲುಕೋಸು ತಗೊಂಡಿದ್ದೇನೆ, 2 ಟೊಮೆಟೊ ತಗೊಂಡಿದ್ದೇನೆ. ನಾನು 1 ಬೌಲ್ನಷ್ಟು ಅಕ್ಕಿ ತಗೊಂಡಿದ್ದೇನೆ. ಸೇಮ್ ಕ್ವಾಂಟಿಟಿಯಲ್ಲಿ ಬೇಳೆ ಕೂಡ ತಗೊಂಡಿದ್ದೇನೆ. ಎರಡನ್ನೂ ಸಹ ನಾವು ಒಂದೇ ಅಳತೆಯಲ್ಲಿ ತಗೊಳ್ಬೇಕಾಗ್ತದೆ. ಅಕ್ಕಿ ಮತ್ತು ಬೇಳೆಯನ್ನು ಒಟ್ಟಿಗೆ ಹಾಕಿ ನಾವು ಚೆನ್ನಾಗಿ ತೊಳ್ಕೊಳ್ಳುವ. ಇದಕ್ಕೆ ನಾನು ಹೆಚ್ಚಿಟ್ಟಂತಹ ನವಿಲುಕೋಸು, ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಳ್ತೇನೆ. ನೆಕ್ಸ್ಟ್ ನೀವು ಅಕ್ಕಿ ಮತ್ತು ಬೇಳೆ ಹಾಕ್ತಿರಲ್ಲ, ಆ ಬೌಲ್ ಅಥವಾ ಲೋಟದಲ್ಲಿ 6ರಷ್ಟು ನೀರನ್ನು ಹಾಕ್ಕೊಳ್ಬೇಕಾಗ್ತದೆ. ನಾನು 6 ಬೌಲ್ ನೀರು ಹಾಕ್ಕೊಂಡಿದ್ದೇನೆ. ನಾನು 1 ಮುಷ್ಟಿಯಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೇನೆ. ನೆನೆಸೋದೇನು ಬೇಕಾಗಿಲ್ಲ, ಹೀಗೆ ಹಾಕ್ಕೊಳ್ಬೋದು. 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. 1 ಅರ್ಧ ಸ್ಪೂನ್ ಅರಿಶಿಣದ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. 2 ವಿಸಿಲ್ ತೆಗೆದ್ರೆ ಸಾಕು. ಇದನ್ನೀಗ ನಾನು ಮುಚ್ಚಳ ಮುಚ್ಚಿ ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ. ನಾನು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಅರ್ಧದಿಂದ 3/4 ಗಂಟೆಯಷ್ಟು ನೀರಲ್ಲಿ ನೆನೆಸಿಡ್ತೇನೆ. ನಂತರ ಅದನ್ನು ಚೆನ್ನಾಗಿ ಕಿವುಚಿ ಅದನ್ನು ಸೋಸಿ ಇಟ್ಕೊಳ್ತೇನೆ. 2 ಟೊಮೆಟೊವನ್ನು ನಾನು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಕ್ಯಾಪ್ಸಿಕಮ್ ಅನ್ನು ಕೂಡ ನಾನು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ 2 ವಿಸಿಲ್ ಆಗಿದೆ, ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಇದರದ್ದು ಗಾಳಿ ಹೋಗಿದೆ ನೋಡಿ. ಇದು ಅಕ್ಕಿ ಮತ್ತು ಬೇಳೆ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸೈಡಲ್ಲಿಟ್ಟು ನಾನು ಈಗ ಗ್ಯಾಸ್ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಳ್ತೇನೆ. ಇದಕ್ಕೆ ನಾನು 50 ಗ್ರಾಮ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ. ಅದು ಸ್ವಲ್ಪ ಬಿಸಿ ಆಗಲಿ. ಈಗ ತುಪ್ಪ ಬಿಸಿಯಾಗಿದೆ. ಇದಕ್ಕೆ ನಾನು 1 ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಳ್ತೇನೆ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ. ಈಗ ಸಾಸಿವೆ ಮತ್ತು ಜೀರಿಗೆ ಸಿಡಿತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ. ನೆಕ್ಸ್ಟ್ ಇದಕ್ಕೆ ನಾನು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಗೋಡಂಬಿಯನ್ನು ಹಾಕಿ ನಾನು ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ತೇನೆ. ಇದಕ್ಕೆ ಈಗ ನಾನು ಕ್ಯಾಪ್ಸಿಕಮ್ ಅನ್ನು ಹಾಕ್ಕೊಳ್ತೇನೆ. ಕ್ಯಾಪ್ಸಿಕಮ್ ಅನ್ನು ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನು ಇಂಗನ್ನು ಹಾಕ್ಕೊಳ್ತೇನೆ. ಇಂಗನ್ನು ಹಾಕಿದ ನಂತರ ನಾನು 1 ನಿಮಿಷ ಫ್ರೈ ಮಾಡ್ಕೊಳ್ತೇನೆ. ಇದನ್ನು ಕ್ಯಾಪ್ಸಿಕಮ್ ಈಗ ಬಾಡಿದೆ. ಇದಕ್ಕೆ ನಾನು ಕಟ್ ಮಾಡಿದಂತಹ 2 ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತೇನೆ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊವನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈಗ ಇದಕ್ಕೆ ನಾನು ನೆಕ್ಸ್ಟ್ ಫಿಲ್ಟರ್ ಮಾಡಿದಂತಹ ಹುಣಸೆ ರಸವನ್ನು ಹಾಕ್ಕೊಂಡಿದ್ದೇನೆ. ಇದರ ಜೊತೆಗೆ ನಾನು ಹುಣಸೆ ಹಣ್ಣಿನ ಅಷ್ಟು ದೊಡ್ಡ ಸೈಜಿನ ಬೆಲ್ಲದ ತುಂಡನ್ನು ಹಾಕ್ಕೊಂಡಿದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಒಂದ್ಸಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಮತ್ತು ಇದಕ್ಕೆ 4 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕೊಂಡು ಚೆನ್ನಾಗಿ ಕುದಿಸ್ತೇನೆ. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ವಿಸಿಲ್ ತೆಗೆದಂತಹ ಅಕ್ಕಿ, ಬೇಳೆ ಮತ್ತು ತರಕಾರಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇದಕ್ಕೆ ನಾನು ಮಾಡಿದಂತಹ ಬಿಸಿಬೇಳೆ ಬಾತ್ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಬಿಸಿಬೇಳೆ ಬಾತ್ ಪುಡಿ ಹೇಗೆ ಮಾಡೋದಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೇನೆ, ಅದನ್ನು ನೋಡಿ ಮಾಡ್ಕೊಳ್ಳಿ ನೀವು. ನಿಮಗೆ ಇದು ತುಂಬ ತಿಕ್ಕಾಗಿದೆ ಅಂತ ಅನಿಸಿದರೆ ಇದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡಿ. ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ಳಿ. ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ ಬಿಟ್ಟರೆ ಆಯಿತು. ಇದು 2 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸೋದು ಬೇಡ. ಜಾಸ್ತಿ ಕುದಿಸಿದ್ರೆ ಅದರದ್ದು ಟೇಸ್ಟ್ ಹೋಗ್ತದೆ. 2 ಕುದಿ ಬಂದ ಕೂಡಲೇ ಗ್ಯಾಸನ್ನು ಆಫ್ ಮಾಡಿಬಿಡುವ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೊನೆಯದಾಗಿ ಅದರ ಮೇಲೆ ಉದುರಿಸ್ಕೊಳ್ತೇನೆ. ಮದುವೆ ಮನೆ ಶೈಲಿಯಲ್ಲಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇದನ್ನು ನಾನು ಈಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದರ ಮೇಲೆ ನಾನು ಬೂಂದಿಯನ್ನು ಹಾಕ್ಕೊಳ್ತೇನೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇದರ ಟೇಸ್ಟ್ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ. ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಮತ್ತು ಟೇಸ್ಟ್ ಹೇಗಾಗಿದೆ ಅಂತ ನನಗೆ ಹೇಳ್ತಿರಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.